ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಗೌರಿ ಬಾಗಿನ ಮತ್ತು ಮರದ ಬಾಗಿನನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಇನ್ನೇನು ಗೌರಿ ಹಬ್ಬ ಬಂತು. ಮೊದಲಿಗೆ ನಾನಿಲ್ಲಿ ಬಾಗಿನದ ಮರನ ತಗೊಂಡಿದ್ದೀನಿ. ಬಾಗಿನಕ್ಕೆ ಮೊದಲಾಗಿ ಮರಗಳನ್ನ ಚೆನ್ನಾಗಿರೋದನ್ನ ನೋಡ್ಕೊಂಡು ತಗೊಳ್ಳೋಣ. ಅದ ನಂತರ ಒಂದು ಬಾಳೆ ಎಲೆನ ತಗೊಂಡಿದ್ದೀನಿ. ಇದಕ್ಕೆ ಸಾಲುವಷ್ಟು ಎಲೆ. ಇದಕ್ಕೆ ಮೊದಲಿಗೆ ನಾನು ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಕುಂಕುಮನ ಇಟ್ಕೊಳ್ಳೋಣ. ದೇವ್ರನ್ನ ನೆನೆಸ್ಕೊಂಡು ಅರಿಶಿನ ಕುಂಕುಮನ ಇಟ್ಕೊಳ್ಳಿ. ಇದಾದ ನಂತರ ಇದಕ್ಕೆ ಬಳೆ ಹಾಗೂ ವಿಳೆದೆಲೆ, ಅಡಿಕೆ, ಕಾಣಿಕೆ ಜೊತೆಗೆ ದೇವ್ರನ್ನ ನೆನೆಸ್ಕೊಂಡು, ನಿಮ್ಮ ಮನೆ ದೇವರಾಗಿರ್ಬೋದು, ನಿಮ್ಮ ಇಷ್ಟ ದೇವ್ರನ್ನ ನೆನೆಸ್ಕೊಂಡು ಇಡಬೇಕು. ಹಾಗೆ ಇದಕ್ಕೆ ಕಾಯಿನ ಇಟ್ಕೋತಾ ಇದ್ದೀನಿ. ಬ್ಲೌಸ್ ಪೀಸ್. ಇದೆಲ್ಲ ನಾವು ಮುತ್ತೈದರಿಗೆ ಅಷ್ಟ ಕುಂಕುಮ ಮೊದಲಿಗೆ ಕೊಡಬೇಕಾಗಿರೋದನ್ನ ಬಾಗಿನಕ್ಕೆ ಮೊದಲು ಇಟ್ಕೋಬೇಕು ನಾವಿಲ್ಲಿ. ಇದಾದ ನಂತರ ನೋಡಿ, ನಾನಿಲ್ಲಿ ಕಾಳುಗಳನ್ನ ಹಾಕೋತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಹುರುಳಿಕಾಳನ್ನ ಒಂದು 5-6 ಸ್ಪೂನ್ ಹಾಕೊಂಡಿದ್ದೀನಿ. ಹಾಗೆ ಅಕ್ಕಿನ ಇಟ್ಕೊಂಡಿದ್ದೀನಿ, ಬೇಳೆನ ಇಟ್ಕೊಂಡಿದ್ದೀನಿ, ಹಾಗೆ ಅವರೆಕಾಳನ್ನ ಹಾಕೊಂಡಿದ್ದೀನಿ. 5 ಥರದ ಧಾನ್ಯಗಳನ್ನ ನಾನು ಇಟ್ಕೋತಾ ಇದ್ದೀನಿ. ಕಡಲೆಕಾಳನ್ನ ಹಾಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ಅದಾದ್ಮೇಲೆ ನಾನಿಲ್ಲಿ ಮೊದಲಿಗೆ ಆ್ಯಪಲ್ಲು ಹಾಗೆ ಮರಸೇಬನ್ನ ತಗೊಂಡಿದ್ದೀನಿ, ಚೇಪೆಕಾಯಿ, ಅದ್ರ ಜೊತೆಗೆ ನಾನಿಲ್ಲಿ ಕೂಡ ತಗೊಂಡಿದ್ದೀನಿ ಮೂಸಂಬಿ. ತದನಂತರ ಇದಕ್ಕೆ ನಾನಿಲ್ಲಿ ಬೀಟ್ರೂಟ್ ತಗೋತಾ ಇದ್ದೀನಿ. ಇವಾಗ ನಾನು ಇಲ್ಲಿ ತಗೋತಾ ಇರೋದು ತರಕಾರಿ ಐಟಮು ಎಲ್ಲಾನು 5 ಥರ ನಾನು ತಗೊಂಡಿದ್ದೀನಿ. ಒಂದು ಕ್ಯಾರೆಟ್ನ ತಗೊಂಡಿದ್ದೀನಿ, ಹುರುಳಿಕಾಯಿನ ತಗೋತಾ ಇದ್ದೀನಿ, ಇದನ್ನೆಲ್ಲ ಜೊತೆಲಿ ಇಟ್ಕೊಂಡಿದ್ದೀನಿ. ಒಂದು ಟೈಮಿಗೆ ನಾವು ಈ ಬಾಗಿನ ಕೊಟ್ಟವರು ಅಡುಗೆ ಮಾಡ್ಕೊಳ್ಳೋ ಥರ ನಾವು ಕೊಡಬೇಕಿಲ್ಲಿ. ಇದಾದ್ಮೇಲೆ ನಾನು ಇಲ್ಲಿ ಸಣ್ಣ ಹಚ್ಚಿನ ಬೆಲ್ಲನ ತಗೊಂಡಿದ್ದೀನಿ. ಇದು ಬಿಚ್ಚಾಲೆ ಅಂತ ಹೇಳ್ತಾರೆ. ಸೊ ಇದನ್ನ ತಗೊಂಡಿದ್ದೀನಿ. ಬಾಗಿನಕ್ಕೆ ಕೇಳಿದ್ರೆ ಗದ್ಗೆ ಅಂಗಡಿಲಿ ಸಿಗುತ್ತೆ. ಇದು ನಂತರ ಸೇಮ್ 2 ಒಂದೇ ಸೈಜಲ್ಲಿರುವಂಥ ಮೊರನ ಇನ್ನೊಂದು ತಗೊಂಡು ಇದನ್ನ ಕ್ಲೋಸ್ ಮಾಡೋಣ. ಈ ದಾರಾನ ಮೊದಲಿಗೆ ನಾನಿಲ್ಲಿ 16, 21 ಗಂಟಿರುತ್ತೆ. ನಾನಿಲ್ಲಿ 9, 16 ದಾರನ ಎಳೆಗಳನ್ನ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ಈ ದಾರ ಕಟ್ಟೋದಕ್ಕೋಸ್ಕರ ನಾನು ಲೆಂತಾಗಿ ತಗೊಂಡಿದ್ದೀನಿ. ಕೆಲವೊಬ್ಬೊಬ್ರು 2 ಕಟ್ ಮಾಡ್ಕೊಂಡು ತಗೋತಾರೆ. ನಾನಿಲ್ಲಿ ಲೆಂತಾಗಿ ಕಟ್ತಿದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ಮೊದಲಿಗೆ ಮಧ್ಯಕ್ಕೆ ಒಂದು ಗಂಟು ಹಾಕೊಳ್ಳೋಣ. ಗಂಟು ಹಾಕೊಂಡು 2 ಕಡೆನೂ ಗಂಟು ಹಾಕೊಂಡು ಯಾವುದೇ ಕಾರಣಕ್ಕೂ ಈ ಬಾಗಿನ ಓಪನ್ ಆಗದಿರೋ ಥರ ನೋಡ್ಕೊಬೇಕು. ಗಂಟು ಹಾಕೊಳ್ಳೋಣ. ಇದು ದೇವರಿಗೆ ಕೊಡುವಂಥ ಬಾಗಿನ ಆಗಿರ್ಬೋದು, ಇಲ್ಲ ಮನೆ ಹೆಣ್ಮಕ್ಳಿಗೆ ಕೊಡುವಂಥ ಬಾಗಿನ ಆಗಿರ್ಬೋದು. ಈ ಥರ ಇರಬೇಕು. ಕೆಲವೊಬ್ರು ದೇವರಿಗೂ ಕೂಡ ಅರ್ಪಿಸ್ತಾರೆ, ಕೆಲವೊಬ್ರು ಮನೆ ಹೆಣ್ಮಕ್ಳಿಗೂ ಕೂಡ ಕೊಡ್ತಾರೆ. ಆ ಟೈಮಲ್ಲಿ ಈ ಥರ ಇದನ್ನ ಜೋಡಿಸ್ಕೋಬೇಕು. ಬಾಗಿನ ನೀಟಾಗಿ ಕಟ್ಟಾದ ನಂತರ ಇದಕ್ಕೆ 4 ಮೂಲೆಗೂ ಕೂಡ ಅರಿಶಿನ ಕುಂಕುಮನ ಇಟ್ಕೊಬೇಕು. ದೇವ್ರನ್ನ ನೆನೆಸ್ಕೊಂಡು ಒಳ್ಳೆ ಮನಸ್ಸಿನಿಂದ ಬಾಗಿನ ಕೊಟ್ಟರೆ ಒಳ್ಳೇದಾಗತ್ತೆ. ಯಾರಿಗೆಲ್ಲ ಈ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಗಿದೆಯೋ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.